ಅನ್ನಕ್ಕೆ ಸಣ್ಣ ಬಸ್ ಸಿದ್ದರಾಮಯ್ಯ ಸಣ್ಣ ಬಸ್ ಮಾಡಿಸೋರಿಗೆ ಇಕ್ಕೋರಿಗೆ ನಮಗೆ ಅನ್ನಕ್ಕೆ ದಾರಿ ತೋರ್ಕೊಟ್ಟವ್ರಿಗೆ ಎಲ್ಲಕ್ಕ ಒಳ್ಳೇದಾಗಲಿ. ಇವತ್ತಿನ ಕಾಲದಲ್ಲಿ ದೇಶಕ್ಕೆ ಬಂದು ಇಲ್ಲಿ ಹಾಸ್ಪಿಟಲ್ ಇರ್ತೀವಿ, ನಮ್ಗೆ ಇಷ್ಟು ಅನ್ನ ಸಿಕ್ಕಿದ್ರೆ ಎಷ್ಟು ಆಸೆ. ಎಲ್ಲ ಬಡವರು ಬರ್ತೀವಿ, ಎಲ್ಲರೂ ಬರ್ತಾರೆ. ಎಷ್ಟು ಅನ್ನಕ್ಕೆ ಎಷ್ಟು ಕಷ್ಟಪಡ್ತಾರೆ ಹೇಳಿ. ಈ ಥರ ದಾನ ಧರ್ಮದಲ್ಲಿ ಅವರು ತೊಡಗಿಸ್ಕೋಬೇಕು. ಹೋಟ್ಲಿಗೆ ಹೋಗೋದು 5,000 ಖರ್ಚು ಮಾಡೋದೆಲ್ಲ ದೊಡ್ಡ ವಿಷಯ ಅಲ್ವೇ ಅಲ್ಲ. ರೆಸಾರ್ಟ್ಗೆ ಹೋಗೋದು, ಅಲ್ಲಿಗೆ ಹೋಗೋದು, ಹೋಟ್ಲ್ ಅದಂತ ಈ ಥರ ಸೇವೆ ಮಾಡೋದ್ರಲ್ಲಿ ಆತ್ಮತೃಪ್ತಿ ಇರುತ್ತೆ. ಆಮೇಲೆ ಜನಗಳಿಗೂ ಚೆನ್ನಾಗಿ ಒಳ್ಳೆಯದಾಗುತ್ತೆ. ಇಲ್ಲಿ ಪಾಪ ಎಲ್ಲರಿಗೂ ಒಳ್ಳೆ ವ್ಯವಸ್ಥೆ ಮಾಡಿ ಒಳ್ಳೆ ಊಟ ಡೈಲಿ ಕೊಡ್ತಾಯಿದ್ದಾರೆ, ಅನುದಾನ ಮಾಡ್ತಾಯಿದ್ದಾರೆ. ಇಲ್ಲ ಅಲ್ಲೇ 3-4 ಟೈಮ್ ಬಂದೀನಿ. ಹಾಂ, ನನ್ನ ಡೈಲಿ ಅದೇ ಈ ಥರ ಎಲ್ಲ ಸ್ವೀಟು, ವಡೆ, ಸಾಂಬಾರು ಅದೆಲ್ಲ ಮಾಮೂಲಿ, ಮಜ್ಜಿಗೆ, ಉಪ್ಪಿನಕಾಯಿ ಎಲ್ಲ ಕೊಡ್ತಾರೆ. ಜನಗಳಿಗೆಲ್ಲ ಒಳ್ಳೆ. ಹಾಸ್ಪಿಟ್ಲಿಗೆ ಬಂದಿದ್ದೀವಿ, ನಮಗೆ ಸ್ವಲ್ಪ ದುಡ್ಡು ಕಾಸು ತೊಂದರೆಯಿಂದ ಇಲ್ಲಿ ಬಂದಿದ್ದೀವಿ ಊಟಕ್ಕೆ. ಟೋಕನ್ ಕೊಡ್ತಾರೆ, ಪ್ರತಿ ಟೈಮ್ ಬಂದು ಕೊಡ್ತಾರೆ. ಹಾಸ್ಪಿಟ್ಲಿಗೆ ಬಂದು ಕೊಡ್ತಾರೆ. ಹಾಂ, ಏನಿಲ್ಲ, ಅದೆಲ್ಲ ಫ್ರೀ. ಹಾಂ, ವಾರ್ಡ್ನಲ್ಲೇ ಟೋಕನ್ ಕೊಟ್ಟರು. ಹಾಕ್ತಾರೆ ಅದೆಲ್ಲ ಏನು ತೊಂದರೆ, ಹೊಟ್ಟೆ ಅದೆಲ್ಲ ಏನು ತೊಂದರೆ. ಸುಮ್ಮನೆ ತಿಂದ್ಬಿಟ್ಟು ಯಾಕೆ ಸುಳ್ಳು ಹೇಳ್ಬೇಕು. ಹಾಂ ಹೇಳಿ ಸರ್. ನೀವು ಸರ್ ಏನು ಗೊತ್ತಾ, ಊಟ ವೇಸ್ಟ್ ಮಾಡಬಾರ್ದು. ಎಷ್ಟು ಹೊಟ್ಟೆ ತುಂಬ ಆಗ್ತಾರೆ. ತರಕಾರಿಯಲ್ಲಿ ಎಲ್ಲ ತಿನ್ನಬೇಕು. ಅದೇ ಒಳ್ಳೆ ಕೆಲಸ ಮಾಡ್ತಾರೆ ಸರ್, ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ತುಂಬ ಧನ್ಯವಾದಗಳು ಸರ್. ಅವರು ತುಂಬ ಧನ್ಯವಾದಗಳು ಹೇಳ್ಬೇಕು. ಯಾಕಂದರೆ ಇವತ್ತಿನಲ್ಲಿ ಅಪ್ಪ ಅಮ್ಮಗೆ ಅನ್ನ ಹಾಕಲ್ಲ ಸರ್. ಅದು ಸರ್ ಖಂಡಿತ ಅಂಥವ್ರಿಗೆ ಕೋಟಿ ಧನ್ಯವಾದಗಳು ಸರ್. ಚನ್ನಪಟ್ಟಣ ನಾಗವಾರ ಸರ್. ಬಾಂಬೆ ಆಕ್ಸಿಡೆಂಟ್ ಆಗಿದೆ ಇಲ್ಲಿ ಸರ್. ಇದು 15 ದಿವಸ ಆಯ್ತದೆ ಸರ್. ಅವಾಗಲೇ ಹಾಂ, ನಾ ಬಂದಿದ್ದೆ ಫಸ್ಟ್ ಟೈಮ್ ಊಟ ಮಾಡ್ತಾ ಇರೋದು. ಹಾಂ, ಇದೇ ಫಸ್ಟ್ ಟೈಮ್. ಹಾಂ, ಊಟ ಚೆನ್ನಾಗಿದೆ ಸರ್. ಊಟ ಸೂಪರು ಸರ್. ಟೋಕನು 12 ಗಂಟೆ 11 ಗಂಟೆ ಕೊಟ್ಟು ಸರ್. ಹಾಂ, ಅಲ್ಲೇ ಕೊಡ್ತಾರೆ ಸರ್. ಈ ಥರ ಏನು ಹೇಳ್ತೀರಾ? ಈ ಥರ ಸರ್ ಊಟ ಬಂದರೆ ಸೂಪರ್ ಆಗಿದೆ ಸರ್, ಸೂಪರ್ ಆಗಿದೆ. क्या बताऊं, बंगाली वाला खाना कैसे है? अच्छा है. गाँव कलकत्ता का, ವೆಸ್ಟ್ ಬೆಂಗಾಲ್ का. ನನ್ನ ಹೆಸರು ವಿಷ್ಣು ಅಂತ. ಇಲ್ಲೇ ಎಮರ್ಜೆನ್ಸಿಯಲ್ಲಿ ಅಡ್ಮಿಟ್ ಮಾಡಿದ್ದೀವಿ ನಮ್ಮ ತಾಯಿನ. ಇಲ್ಲಿ ವಾಸವಿಯಲ್ಲಿ ಪ್ರತಿ ದಿವಸ ಮಧ್ಯಾಹ್ನ 1 ಗಂಟೆಗೆ ಊಟ ಕೊಡ್ತಾರೆ. ಟೋಕನ್ 11 ಗಂಟೆಯಿಂದನೇ ಕೊಡೋದು ಸ್ಟಾರ್ಟ್ ಮಾಡ್ತಾರೆ. ಇಲ್ಲೇ ಬಂದು ಕೌಂಟ್ರಲ್ಲಿ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಅಟೆಂಡ್ರಿಗೆ ಮಾತ್ರ ಕೊಡೋದು, ಈ ಪೇಷಂಟ್ಗಳು ಕೊಡೋಲ್ಲ ಇಲ್ಲಿ. ಯಾಕಂದರೆ ಹೆಲ್ತಿ ಮತ್ತು ಹೈಜಿನಿಕ್ಕಿಂದ ಊಟ ತುಂಬ ಚೆನ್ನಾಗಿದೆ, ತುಂಬ ಹೈಜಿನಿಕ್ ಆಗಿದೆ. ಇದರಿಂದ ಪ್ರತಿ ದಿವಸ ನಾನು ನೋಡ್ದಂಗೆ 1000 ಜನರ ಮೇಲೆ ತಿಂತವ್ರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ತುಂಬ ಅವ್ರಿಗೆ ಒಳ್ಳೇದಾಗಲಿ ಸರ್. ಇದು ಹಿಂಗೆ ಕಂಟಿನ್ಯೂ ಆಗಲಿ. ಇದು ಇಲ್ಲಿಗೆ ಸ್ಟಾಪ್ ಆಗೋದು ಬೇಡ, ಇನ್ನೂ ಚೆನ್ನಾಗಿ ಕಂಟಿನ್ಯೂ ಆಗಲಿ. ಸ್ಪಾನ್ಸರ್ಸ್ ಎಲ್ಲ ಇನ್ನೂ ಚೆನ್ನಾಗಿ ಸಿಗಲಿ ಅಂತ ಕೇಳ್ಕೊತೀನಿ. ಬರೀ ಅಟೆಂಡ್ರಿಗೆ ಮಾತ್ರ, ಪೇಷಂಟ್ಗೆ ಕೊಡೋಲ್ಲ. ಬರೀ ಪೇಷಂಟ್ ಜೊತೆ ಅಡ್ಮಿಟ್ ಮಾಡಿರ್ತಾರಲ್ಲ ಅವ್ರಿಗೆ ಮಾತ್ರ. ಬಿಸಿಬೇಳೆಬಾತ್ ಮೊಸರನ್ನ ಇಲ್ಲಿ ಚೆನ್ನಾಗಿರುತ್ತೆ, ಸ್ಪೆಷಲ್. ನಾನು 1 ವಾರದಿಂದ ಬರ್ತಾಯಿದ್ದೆ. ಹೌದೌದು. ಈಗ ಅಕಸ್ಮಾತ್ ಏನಾದ್ರು ಇಲ್ಲಿ ಊಟ ಇರಲಿಲ್ಲ ಅಂದರೆ ಹೊರಗಡೆ ಹೋದರೆ ನಿಮಗೆ ಮಿನಿಮಮ್ ಇಲ್ಲ ಅಂದರೂ 50ರಿಂದ 100 ರೂಪಾಯಿ ಆಗುತ್ತೆ. ಇಲ್ಲೇ ಹೋಟ್ಲಿದೆ, ಅಲ್ಲಿ ಮಿನಿಮಮ್ 60ರಿಂದ 80 ರೂಪಾಯಿ ಆಗುತ್ತೆ. ದೋಸೆನೇ 50, ಇಡ್ಲಿನೂ 50 ಒಂದು ಪ್ಲೇಟು. ಅನ್ನ ಸಾಂಬಾರು 60 ರೂಪಾಯಿ ಇದೆ. ಮಿನಿಮಮ್ 60 ರೂಪಾಯಿ ಆಗುತ್ತೆ ಒಂದು ಹೊತ್ತಿಗೆ. ಇಲ್ಲಿ ಅದು ಕೊಡೋದ್ರಿಂದ 60ರಿಂದ 80 ರೂಪಾಯಿ ಸೇವ್ ಆಗುತ್ತೆ ನಮಗೆ. ಹೌದು, ಎಲ್ಲ ಡಿಸ್ಟಿಕ್ಕಿಂದನೂ ಬರ್ತಾರೆ. ಕೋಲಾರ, ಚಿಕ್ಕಬಳ್ಳಾಪುರ, ಆಮೇಲೆ ನಾರ್ತ್ ಕರ್ನಾಟಕ ಎಲ್ಲ ಕಡೆಯಿಂದನೂ ಬರ್ತಾರೆ. ಎಲ್ರಿಗೂ ಕೊಡ್ತಾರೆ. ಯಾರ್ಯಾರು ಅಡ್ಮಿಟ್ ಮಾಡಿರ್ತಾರೋ ಅವ್ರು ಯಾವುದೇ ಡಿಸ್ಟಿಕ್ ಇದ್ರೂ ಕೊಡ್ತಾರೆ. ಸೂಪರ್ ಆಗಿದೆ ಊಟ. ಹುಡುಗರಿಗೆ ಅನುಕೂಲ ಆಗ್ತದೆ. ರೋಗಿ ಅಸ್ಟೆಂಟ್ ಮುಖ್ಯ ಇಲ್ಲಿ. ರೋಗಿಗಿಂತ ಅಸ್ಟೆಂಟ್ ಅವ್ನು ನೋಡ್ಕೊಂಡು ಆತ ಎಲ್ಲ ವಾರ್ಡ್ಗಳಿಗೆ ಹೋಗಿ ಅವನು ರಿಕಾರ್ಡ್ ತಂದು ಇದು ಮಾಡಿ ಭಾರಿ ಇದಿದೆ. 20 ರಿಕಾರ್ಡ್ ತರಬೇಕು ಒಬ್ಬ ರೋಗ ಆಪ್ರೇಷನ್ ಮಾಡಿಸ್ಬೇಕಾದ್ರೆ. ಬ್ಲಡ್ ಚೆಕಪ್ಪು, ಹಾರ್ಟ್ ಚೆಕಪ್ಪು, ಪ್ಲಸ್ಸು ಮತ್ತು ಇದು ಕಿಡ್ನಿ ಪ್ರತಿಯೊಂದು 7-8 ರಿಕಾರ್ಡ್ ತರೋದಕ್ಕೆ ಅವನು ಸುಸ್ತ. ಅವನಿಗೆ ಊಟ ಕೊಟ್ಟಿದ್ದು ಭಾರಿ ಗ್ರೇಟ್. ಈ ಟ್ರಸ್ಟಿಗೆ ಧನ್ಯವಾದಗಳು.
ನೀವು ಯಾರು ಕರ್ಕೊಂಡ್ಬಂದಿದ್ದೀರಿ? ನಮ್ಮ ತಂಗಿ ಸರ್ ಕಾಲ ಫ್ರ್ಯಾಕ್ಚರ್ ಆಗಿತ್ತು. ಚಿತ್ರದುರ್ಗ ಜಿಲ್ಲೆಯಿಂದ ಹೊಸದುರ್ಗ ತಾಲೂಕು ಹಳ್ಳಿ ನಮ್ಮ ಬಾಗೂರು. ಈಗ ಇಲ್ಲಿ ಆಲ್ಮೋಸ್ಟ್ ವಿಕ್ಟೋರಿಯಾದಲ್ಲಿ ಇರೋರೆಲ್ಲ ಬೇರೆ ಬೇರೆ ಊರುಗಳಿಂದ ಹಳ್ಳಿಗಳಿಂದಾನೇ ಬಂದವರು ಸರ್. ಅವ್ರಿಗೆಲ್ಲ ಈ ರೀತಿ ಊಟ ಕೊಡೋದು ತುಂಬಾ ಹೆಲ್ಪ್ ಆಗ್ತವೆ ಸರ್. ಭಾರಿ ಒಂದಿನ ಅಲ್ಲ ಪ್ರತಿದಿನ ಕೊಡ್ತಾರೆ. ಹೌದು, ಅಸ್ಟೆಂಟ್ ಪ್ರತಿದಿನ ಅಸ್ಟೆಂಟ್ಗೆ ಒಬ್ರಿಗೆ ಕೊಡ್ತಾರೆ. ಹೌದು, थैंक यू देवरुगढ़। हम वेस्ट बंगाल से आया हूँ, मेरा डॉक्टर दिखाना है, तो मेरा बहुत अच्छा लगा गरम गरम खाना और देने का भी बहुत सुंदर है और सब कोई देख रहे हैं, मैंने लेके खा रहा है, बहुत सुंदर लगा। मेरा वेस्ट बंगाल में ऐसा सुंदर खाना नहीं मिलता है, तो हम लोग खा के बहुत अच्छे लग रहा है। हम पहले प्रतिदिन आते हैं खाने के लिए, मैं बाहर नहीं खाता हूँ, इधर ही खाता हूँ, बहुत अच्छा लगा। हम सबको बोलूँगा ऐसे ही चलता रहे और ऐसे दौड़ता रहे। ठीक है, नमस्कार। देखो बेंगलुरु में अच्छा भी खाना भी है, बेंगलुरु अच्छा ही है, इसीलिए आता है इधर। हाँ नहीं, बहुत अच्छा लगा, गरम गरम खाना मिला, बहुत अच्छा लगा। मैंने भूख भी लगा था मुझे बहुत। ठीक है, बहुत अच्छा लगा। से आ रहा है इधर? मैंने 7 महीना हो गया। ठीक है, ಚೆನ್ನಾಗೈತೆ. ಚೆನ್ನಾಗಾಯ್ತಾ? ಏನೇನು ಕೊಟ್ಟಿದ್ದೀರಿ ಇವತ್ತು? ಏನು ಇದು ಉದ್ದಿನ ವಡೆ, ಲಾಡು, ಸಾರು, ಅನ್ನ, ಉಪ್ಪಿನಕಾಯಿ. ಟೇಸ್ಟ್ ಎಲ್ಲ ಹೇಗಿದೆ? ಎಲ್ಲ ಚೆನ್ನಾಗೈತೆ. ಎಲ್ಲ ಊಟನೂ ಚೆನ್ನಾಗೈತೆ. ಯಾವ ಊರು ನಿಮ್ಮದು? ನಮ್ಮದು ರಾಮನಗರ. ರಾಮನಗರ. ಇಲ್ಲಿ ಏನಕ್ಕೆ ಬಂದಿದ್ದು? ನಮ್ಮ ಮಗನ ಅಡ್ಮಿಟ್ ಮಾಡಿದ್ದೀವಿ. ಅಡ್ಮಿಟ್ ಮಾಡಿದ್ದೀರಾ? ಎಷ್ಟು ದಿನ ಆಯಿತು? ಅಲ್ಲಿ 20 ದಿವಸ ಆಯಿತು. 20 ದಿನದಿಂದ ಇಲ್ಲಿ ಊಟ ಮಾಡ್ತಿದ್ದೀರಾ? ಟೋಕನ್ ದಿನ ಕೊಡ್ತಾರೆ? ದಿನ ಕೊಡ್ತಾರೆ. ಎಷ್ಟೊತ್ತಿಗೆ ಕೊಡ್ತಾರೆ? ಎಲ್ಲಿ ಕೊಡ್ತಾರೆ? 10:30 11 ಗಂಟೆಗೆ ಕೊಡ್ತಾರೆ. ನಿಮ್ಮ ಪ್ಲೇಸ್ಗೆ ಬಂದು ಕೊಡ್ತಾರಾ? ಇಲ್ಲ, ಇಲ್ಲಿಗೆ ಬಂದು ತಗೊಂಡೋಗ್ತೀವಿ. ಈ ರೀತಿ ಕೊಡೋದ್ರಿಂದ ತುಂಬ ಹೆಲ್ಪ್ ನಮಗೆ ಹೆಲ್ಪ್ ಆಯ್ತಾ? ಅದೇ ಅನ್ನಕ್ಕೆ ಭಗವಂತ ಅನ್ನ ಕೊಡ್ತಾವನೆ, ಅದನ್ನು ನಂಬಿದ್ದೀವಿ ಕಡಪ್ಪ ನಾವು. ಈಗ ಹೊರಗಡೆ ಊಟ ಮಾಡ್ತೀನಿ ಅಂದರೆ 50-100 ರೂಪಾಯಿ ಹೋಗಿ. ಹೌದು ಹೌದು, ಅದನ್ನೇ ಅವ್ರಿಗೆ ಹಾಕಿದ್ರೆ ನಮಗೂ ಅನ್ನಕ್ಕೆ ದಾರಿ ದಿವಸ ಸಿಗ್ತದೆ. ಏನು ಹೇಳ್ತೀರಾ ಅವ್ರಿಗೆ ಈ ಸೇವೆ ಮಾಡ್ತಾ ಇದ್ದಾರಲ್ಲ? ಎಲ್ಲರಿಗೂ ಒಳ್ಳೇದಾಗಲಿ ಅಂತಲೇ ಮಾಡ್ತಾ ಇರೋದು. ನೀವು ಎಷ್ಟು ದಿನ ಬಂದ್ರಿ? ಎಷ್ಟು ದಿನ ಬರ್ತಾ ಇದ್ದೀರಾ? ನಾವು 20 ದಿವಸ ಆಯಿತು ಬಂದು. 20 ದಿವಸ ಆಯಿತು. ಡೈಲಿ ಬರ್ತೀರಾ? ಡೈಲಿ ಬರ್ತೀವಿ. ನಾವು ಮಧ್ಯಾಹ್ನದ ಊಟ ಇಲ್ಲೇ ಬರೋದು. ಇಲ್ಲೇ ಬರೋದು. ಚೆನ್ನಾಗಿದೆ. ಊಟ ಎಲ್ಲ ಹೇಗಿದೆ? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಇಲ್ಲಿ ಯಾರನ್ನ ಅಡ್ಮಿಟ್ ಮಾಡಿರೋದು? ನಮ್ಮ ಮನೆಯವ್ರು ಅಡ್ಮಿಟ್ ಮನೆಯವ್ರನ್ನ ಅಡ್ಮಿಟ್ ಮಾಡಿದ್ರು. ಏನಾಗಿತ್ತು? ಬ್ಲಡ್ ಟ್ಯೂಮರ್ ಆಗಿತ್ತು. ಇಲ್ಲಿ ಯಾವ ಊರು ತಮ್ಮದು? ನಾವು ಕೇಮ್ ದೊಡ್ಡಿಯವರು. ಕೇಮ್ ದೊಡ್ಡಿ. ಕೆಂಪಣ್ಣ ತರ. ಅಂದರೆ ಈ ರೀತಿ ಅನ್ನ ಕೊಡ್ತಾ ಇರೋದು, ಅನ್ನದಾನ ಮಾಡ್ತಾ ಇರೋದು ಒಳ್ಳೇದಾಗ್ತಾ ಇದೆ. ಒಳ್ಳೇದಾಗ್ತದೆ, ಅವ್ರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಬೆಳಿಗ್ಗೆ ನಿಮಗೆ ಟೋಕನ್ ಕೊಡ್ತಾರೆ, ಮಧ್ಯಾಹ್ನ ಬಂದು ಊಟ ಮಧ್ಯಾಹ್ನ ಊಟ ಮಾಡ್ತಾರೆ. ಹೇಗಿದೆ? ಊಟ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆಯಾ? ನೀವು ಎಲ್ಲಿಂದ ಬಂದಿರೋದು? ಕನಕಪುರ. ಕನಕಪುರ. ಇಲ್ಲಿ ಹಾಸ್ಪಿಟಲ್ ಯಾರು ಅಡ್ಮಿಟ್ ಮಾಡಿದ್ದೀರಾ? ನಮ್ಮ ಯಜಮಾನ್ರು. ಓಕೆ, ಡೈಲಿ ಊಟ ಕೊಡ್ತಾರಾ? ದಿನ ಕೊಡ್ತಾರೆ. ಎಷ್ಟು ದಿನ ಬರ್ತಾ ಇರೋದು? ನಾವು 20 ದಿನ ಆಯಿತು. 20 ದಿವಸ ಆಯಿತು. 20 ದಿನದಿಂದ ಇಲ್ಲೇ ಇದ್ದಾರಾ? ಇಲ್ಲೇ ಇದ್ದೀವಿ. ಓಕೆ. ಮತ್ತು ನಿಮ್ಮ ಜೊತೆಗೆ ಯಾರು ಒಬ್ರಿಗೆ ಕೊಡ್ತಾರಾ? ಪೇಷಂಟ್ ಜೊತೆಗೆ? ಒಬ್ಬರಿಗೆ. ಪೇಷಂಟ್ ಜೊತೆ ಯಾರು ಅವ್ರನ್ನ ನೋಡ್ಕೊಂತ ಇದ್ದಾರೆ ಅವರೊಬ್ಬರಿಗೆ ಕೊಡ್ತಾರೆ. ಪೇಷಂಟ್ಗೆ ಅಲ್ಲೇ ಒಳಗಡೆನೆ ಕೊಡ್ತಾರೆ. ಈ ರೀತಿ ಕೊಡೋದ್ರೆ ನಮ್ಗೆ ತುಂಬ ಅನುಕೂಲ ಆಯ್ತೈತೆ ಸರ್, ನಮ್ಮಂಥ ಬಡವ್ರಿಗೆ. ಏನಾಗಿತ್ತು ತಮ್ಮ? ಆಕ್ಸಿಡೆಂಟ್ ಆಗುತ್ತೆ. ಇವಾಗ ಪರವಾಗಿಲ್ಲ ಸರ್. ಹೇಳಿ, ಊಟ ಎಲ್ಲ ಹೇಗಿದೆ? ಸರ್, ನಾವು ಆಶ್ರಮದಿಂದ ಬಂದಿರೋರು, ಬೆಗರ್ಸ್ ಕಾಲೋನಿ ನಿರಾಶ್ರಿತರ ಪರಿಹಾರ ಕೇಂದ್ರದಿಂದ. ನಾವು ಮಧ್ಯಾಹ್ನ OPDಗೆ ಬಂದಾಗ ಇಲ್ಲೇ ಬಂದು ಊಟ ಮಾಡ್ಕೊಂಡು ಹೋಗ್ತೀವಿ ಸರ್. ಪೇಷಂಟ್ ಅಡ್ಮಿಟ್ ಮಾಡಿದ್ರು ಕಾರ್ಡ್ ಕೊಡ್ತೀರಿ, ಇಲ್ಲೇ ಬಂದು ನಮ್ಗೆ ಹಂಗೆ ಬಿಡ್ತಾರೆ, ಬಂದು ಊಟ ಮಾಡ್ಕೊಂಡು ಹೋಗ್ತೀವಿ ಸರ್. ಚೆನ್ನಾಗಿದೆ ಸರ್. ನೀವು ಎಷ್ಟು ದಿನ ಬರ್ತಾ ಇದ್ದೀರಾ? 20 ದಿವಸದಿಂದ. 20 ದಿವಸದಿಂದ. ಯಾರನ್ನ ಅಡ್ಮಿಟ್ ಮಾಡಿದ್ದೀರಾ? ನಮ್ಮ ಹಸ್ಬೆಂಡ್. ಏನಾಗಿತ್ತು? ಪ್ಯಾಂಕ್ರಿಯಸ್ ಆಗಿತ್ತು, ಆಪ್ರೇಷನ್ ಆಗಿದೆ. ಇಲ್ಲೇ ಬರ್ತಾರೆ. ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ನೀವು 20 ದಿನದಿಂದ ಹೊರಗಡೆ ಮಾಡ್ತೀನಿ ಅಂದರೆ ಇಲ್ಲ ದಿನಕ್ಕಿಲ್ಲಂದ್ರೆ 50ರಿಂದ 100 ಬೇಕು ಸರ್. ಹೌದೌದು, ಇದು ಹೆಲ್ಪ್ ಆಗಿದೆ ನಮಗೆ ತುಂಬ ಹೆಲ್ಪ್ ಆಗ್ತದೆ. ತುಂಬ. ಯಾವ ಊರು ತಮ್ಮದು? ವಿಜಯನಗರ. ಇಲ್ಲಿನಾ? ಈ ಥರ ಅನ್ನದಾನ ಮಾಡ್ತಾರೆ, ಏನು ಹೇಳ್ತೀರಾ? ಈ ಥರ ಅನ್ನ ಸೇವೆ ಮಾಡ್ತಾರೆ, ಒಳ್ಳೇದಾಗಲಿ ಸರ್. ಚೆನ್ನಾಗಿರಲಿ. ಗಾಡ್ ಬ್ಲೆಸ್ ಯು ಅಂತೀವಿ ಅಷ್ಟೇ. ಹೇಳಿ, ಊಟ ಎಲ್ಲ ಆಗಿದೆ? ಚೆನ್ನಾಗೈತೆ ಊಟ. ನಾನು ಹುಷಾರು ತಪ್ಪಿದೆ, 15 ದಿವಸ ಆಗಿತ್ತು ಬಂದು. ಹುಷಾರು ತಪ್ಪಿಟ್ಟಿದೆ. ಇವಾಗ ಒಂದು ಹುಷಾರು ಮಾಡ್ಕೊಂಡು 4 ದಿನದಿಂದ 5 ದಿನದಿಂದ ಇಲ್ಲಿ ತಿಂತಾ ಇದ್ದೀನಿ. ಚೆನ್ನಾಗೈತೆ ಊಟ. ಯಾವ ಊರು? ನಮ್ಮ ಮಂಡ್ಯ. ಮಂಡ್ಯ. ಮಳವಳ್ಳಿ ಪಕ್ಕ ಮಾದಳ್ಳಿ. ಯಾರು ಬಂದಿರೋದು? ಯಜಮಾನ್ರಿಗೆ. ಈ ಥರ ಅನ್ನದಾನ ಮಾಡ್ತಾ ಇದ್ದಾರೆ, ದಿನ ಮಾಡ್ತಾರೆ, ಏನು ಹೇಳ್ತೀರಾ? ತುಂಬ ಥ್ಯಾಂಕ್ಸ್. ಮಾಡೋರಿಗೆ ಇಕ್ಕೋರಿಗೆ ಎಲ್ಲದೂ ಒಳ್ಳೇದಾಗಲಿ. ಮಾಡಿಸೋರಿಗೆ ಇಕ್ಕೋರಿಗೆ ನಮಗೆ ಅನ್ನಕ್ಕೆ ದಾರಿ ತೋರ್ಕೊಟ್ಟವ್ರಿಗೆ ಎಲ್ಲಕ್ಕ ಒಳ್ಳೇದಾಗಲಿ ಅಂತ. ನಿಮಗೂ ಒಳ್ಳೇದಾಗಲಿ.
ಎಲ್ಲರಿಗೂ ಒಳ್ಳೇದು ಮಾಡ್ತಾವನೆ ಭಗವಂತ. ಏನೋ ಕಷ್ಟ ಅಂತ ಬಂದವರಿಗೆ ಮಧ್ಯಾಹ್ನದ ಊಟ ಬಿಸಿ ಊಟ ಸಿಗ್ತೈತೆ, ಊಟ ಮಾಡ್ತಾ ಇದ್ವಿ. ಈಗ ಬೇರೆ ಊರಿಂದ ಬಂದಿರ್ತಾರೆ, ಬೆಂಗಳೂರು ಗೊತ್ತಿರಲ್ಲ, ಹೌದು, ಎಲ್ಲಿ ಹೋಗ್ಬೇಕು ಏನು ಮಾಡಬೇಕು ಅನ್ನೋದು. ಈಗ ಅವ್ರಿರೋ ಜಾಗಕ್ಕೆ ಹೋಗಿ ಟೋಕನ್ ಕೊಟ್ಟು ಇಲ್ಲಿ ಊಟ ಇದೆ ಬನ್ನಿ ಮಾಡಿ ಅನ್ನೋದು ಎಷ್ಟು ಚೆನ್ನಾಗಿದೆ. ಅದೇ ಅಲ್ವಪ್ಪ, ಅದೇ ಬೇಕಾಗಿರೋದು, ಅದೇ ಅನ್ನದಾನ ಎಲ್ಲಕ್ಕಿಂತ ದೊಡ್ಡದು. ಇನ್ನೊಂದು ಮನುಷ್ಯನಿಗೆ ಏನು ಕೊಟ್ಟರು ತೃಪ್ತಿ ಆಗಲ್ಲ. ಅನ್ನ ಹಾಕ್ಬಿಟ್ರೆ ಸಾಕು ಅಂತ ಒಂದರ ಹೇಳೋದು. ಹೌದು ಅಪ್ಪ, ಅದೇನೇ ಬೇಕಾಗಿರೋದು ಮುಖ್ಯವಾಗಿ. ಊಟದಲ್ಲಿ ಮಾತ್ರ ಸಾಕು ಅಂತ ಹೇಳ್ತಾರೆ, ಬೇರೆ ಇನ್ನೇನಿದ್ರು ಇದೊಂದು ಊಟ ಮಾತ್ರ ಸಾಕು ಅಂತ ತೃಪ್ತಿಯಾಗಿ ಊಟ ಮಾಡಿ ನೀರು ಕುಡಿದು ಬಿಟ್ಟು ಹೋಯ್ತೀವಿ. ನಮ್ಗೆ ಅದೇ ನೆಮ್ಮದಿ. ಸಂಧೆ ಗಂಟ ಇನ್ನು ಸಂಧಿಕ್ಕೂ ಹೋಟ್ಲುಗಳೆಲ್ಲ ತಗೊಂಡು ತಿನ್ನಬೇಕು, ಬೆಳಗ್ಗೆ ನಾಷ್ಟನೂ ಹೋಟ್ಲುಗಳೆಲ್ಲ ತಗೊಂಡು ತಿನ್ನಬೇಕು. ಪೇಷಂಟ್ನೇ ನೋಡವ ಹೋಟ್ಲುಗಳೆಲ್ಲ ತಗೊಂಡು ತಿನ್ನವ. ಇವಾಗ ಇಟ್ಗೂ ಹೋಗಿ 100 ರೂಪಾಯಿ ಕೊಡಬೇಕಪ್ಪ. ಎಲ್ಕ ಒಳ್ಳೇದಾಗಲಿ ಮಾಡ್ತಾವ್ರೆ. ಇವತ್ತು ಅದೇ ಲಡ್ಡು ಕೊಟ್ಟವ್ರೆ, ಬೋಂಡ ಕೊಟ್ಟವ್ರೆ, ಅನ್ನ ಸಾರು ಉಪ್ಪಿನಕಾಯಿ ಇಟ್ಟವ್ರೆ, ಮಜ್ಜಿಗೆ ಇಟ್ಟವ್ರೆ. ಮಜ್ಜಿಗೆ ಕುಡಿಯೋರು ಕುಡಿತಾರೆ, ಮಜ್ಜಿಗೆ ಕುಡಿದೇ ಇರೋರು ಅನ್ನ ಸಾರು ಹಾಕಿಸ್ಕೊಂಡು ಊಟ ಮಾಡ್ತಾವ್ರೆ. ಪ್ರತಿದಿನ ಕೊಡ್ತಾರಂತೆ. ಕೊಡ್ತಾವ್ರೆ. ನಾವು ಬಂದು 20 ದಿವಸದಿಂದನೂ ಊಟ ಮಾಡ್ತಾ ಇದ್ದೀವಿ. ಈಗ ನಾವು ಯಾವುದೋ ಒಂದು ಮನೇಲಿ ಫಂಕ್ಷನ್ ಮಾಡಿದ್ರೆ ಒಂದು 100 ಜನಕ್ಕೆ ಮಾಡ್ತೀವಿ ಅಂದ್ರೆ 20 ದಿನ 30 ದಿನದಿಂದ ಪ್ರಿಪ್ರೇಷನ್ ಇರುತ್ತೆ. ಹೌದು ಹೌದು. ಅವಾಗ ಕಡಿಮೆ ಇತ್ತು, ಸಾಯಂಕಾಲ ಊಟಕ್ಕೂ ಕೂಗಿ ಕರ್ದಿ ಕೊಡೋರು, ಅವ್ರು ತಗೊಂಡೇನು ಒಯ್ತಿರ್ಲಿಲ್ಲ, ಅನುಕೂಲವಾಗಿತ್ತು. ಈಗ ಜನ ಜಾಸ್ತಿ ಆಯಿತು, ಊಟ ಉಳಿಯಲ್ಲ, ಅಲ್ಲಲ್ಲಿಗೆ ಆಯ್ತದೆ. ಎಷ್ಟು ಬೇಕಷ್ಟು ನಾವು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಯ್ತೀವಿ. ನಾವು ದೂರದಿಂದ ಬಂದಿರೋರು, ಮನೆಯಿಂದ ಏನು ಊಟ ಕೊಡಲ್ಲ, ಇಲ್ಲಿ ಊಟನೇ ಉಣ್ಕೊಂಡು ನಾವು ಬೆಳಗ್ಗೆ ನಾಷ್ಟ, ಸಾಯಂಕಾಲ ಊಟ, ಪೇಷಂಟ್ ನೋಡ್ಕೊಂಡು ನಾವು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಇಲ್ಲಿ ಅನುಕೂಲ ಆಗಿದೆ ಎಲ್ಲ ಕಡೆನೂ. ನಮ್ಮದು ಮಂಡ್ಯದಿಂದ ಆಚೆಗೆ ಸೂನ್ಗಳಿ ಅಂತ, ಅಲ್ಲಿಂದ ಇಲ್ಲಿಗೆ ಕರ್ಕೊಬಂದಿರೋದು ಪೇಷಂಟ ತಂಗಿನ. ಅವ್ರಿಗೆ ಒಂದು ಸ್ವಲ್ಪ ಕ್ಯಾನ್ಸರ್ ಥರ ಆಗಿತ್ತು, ಇವಾಗ ಕಿಡ್ನಿ ಪ್ರಾಬ್ಲಮ್ ಅಂದ್ಬಿಟ್ಟು ಇಲ್ಲಿಗೆ ಹಾಕಿದ್ದಾರೆ. ಇಲ್ಲಿ 1 ವಾರ ಆಯಿತು ಬಂದು, 1 ವಾರದಿಂದ ಇಲ್ಲೇ ಇದೆ. ಈಗ ಬೆಂಗಳೂರು ಅಂತ ಊರಲ್ಲಿ ಅಂದರೆ ಒಂದು ಊಟ ಮಾಡ್ತೀನಿ ಅಂದರೆ 60, 70, 100ವರೆಗೂ ಹೋಗ್ಬಿಡುತ್ತೆ. 100-150 ರೂಪಾಯಿ ಬೇಕೇ ಬೇಕು ಯಾವ ಮನುಷ್ಯನಿಗೆ. ಈ ರೀತಿ ಕೊಡೋದ್ರಿಂದ ಹೆಲ್ಪ್ ಆಗ್ತಾ ಇದೆ. ಏನು ಹೇಳ್ತೀರಾ ಟ್ರಸ್ಟ್ ಅವ್ರಿಗೆ ತುಂಬ ಆಯುಷ್ಯ ಆರೋಗ್ಯ ಕೊಟ್ಟು ಸರ್ವರ್ಗೂ ಸಕಲ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ಇದ್ದೇನೆ. ಯಾವ್ರವರು? ನಾವು ಗುಲ್ಬರ್ಗ. ಇಲ್ಲಿ ಏನಕ್ಕೆ ಯಾರು ನಡ್ರಿ? ಪಾಪಗೆ ಆರಾಮಿಲ್ರಿ ಸರ್. ಯಾರು ಮೊಮ್ಮಗಳು? ಮೊಮ್ಮಗ. ಎರಡು ಸಾತ? 1 ತಿಂಗಳು ಕೂಸದ, ಆಪರೇಷನ್ ಆಗ್ಯದ. 1 ತಿಂಗಳು? ಅದಕ್ಕೆ ಬಂದೀವ್ರಿ ಸರ್. ಎಷ್ಟು ದಿನ ಆಯ್ತು ಬಂದು? ಒಂದು 15 ದಿನ ಆಯ್ತು. 15 ದಿನ ಆಯ್ತು. 15 ದಿನದಿಂದ ಇಲ್ಲೇ ಊಟ ಮಾಡಿ? ಇಲ್ಲೇ ಊಟ ಮಾಡಕತ್ತೀವಿ ರೀ. ಇಲ್ಲೇ ಮಾಡ್ತೀವಿ. ಏನು ಹೇಳ್ತೀರಿ ಅವ್ರಿಗೆ? ದೇವ್ರಿಗೆ ಬೇಡಿಕೊಂಡು ಹೋಗ್ತೀವಿ ರೀ, ಉಂಡಿವಿ ಅಂತ ನಮ್ಮ ಅಮ್ಮಂದ ಅಂತ ಊಟ ಮಾಡಿ ಧನ್ಯವಾದ ಅಂತ ಬೇಡಿಕೆ. ನಾವು 15 ದಿನ ಆಯ್ತು ರೀ ಬಂದು. ಇದು ಗುಲ್ಬರ್ಗ ರೀ. ಆಪ್ರೇಷನ್ ಆಗ್ಯದ್ರಿ. ದಿನ ಬಂದು ಊಟ ಮಾಡ್ತೀವಿ ರೀ. ಎಷ್ಟು ದಿನ ಆಯ್ತು ಬಂದು? ಈಗ 15 ದಿನ ಆಯ್ತು ರೀ. ಯಾರು ಪೇಷಂಟ್ ಯಾರು? ನಮ್ಮ ಮನೆಯವ್ರು ರೀ. ಮನೆಯವರು? ಏನಾಗಿತ್ತು? ಕಲ್ಲಾಗಿತ್ತು ರೀ ಕಿಡ್ನಿ. ಈಗೆಲ್ಲ ಆರಾಮಾಗತ್ತಾರ? ಆರಾಮಾಗ್ಯಾರ ಸರ್. ಮಜ್ಜಿಗೆ, 1 ಲಾಡು, 1 ಬಜ್ಜಿ ಬೋಂಡ. ಎಲ್ಲಿಂದ ಬಂದಿರೋದು? ಯಾವ್ರವರು? ಇದು ನೈಂಡಲ್ಲಿ. ನೈಂಡಳ್ಳಿಯಿಂದನಾ? ಇಲ್ಲಿ ಯಾರು ಪೇಷಂಟು ಇದ್ದಾರೆ ನಮ್ಮದು. ನಿಮ್ಮ ಕಡೆಯವರು? ನಮ್ಮ ಕಡೆಯವರು ಇದ್ದಾರೆ. ಎಷ್ಟು ದಿನದಿಂದ ಊಟ ಮಾಡ್ತಾ ಇದ್ರಿ ಇಲ್ಲಿ? ಈ ವಾರನೇ ಸರ್. ಈ ವಾರನೇ. ಚೆನ್ನಾಗಿದೆ ಊಟ ಎಲ್ಲ? ಚೆನ್ನಾಗಿದೆ ಸರ್. ಥ್ಯಾಂಕ್ಸ್ ಸರ್. ತುಂಬ ಒಳ್ಳೇದು ಸರ್. ಇಲ್ಲಿ ಹೊಟ್ಟೆ ತುಂಬ ಹಾಕ್ತಾರೆ ಸರ್, ಫ್ರೀಯಾಗಿ ಹಾಕ್ತಾರೆ. ಎಷ್ಟು ಸತಿ ಬೇಕಾದ್ರೆ ಹಾಕ್ಸ್ಕೊಂಡು ತಿನ್ಬೋದು? ಏನು ಸರ್? ಎಷ್ಟು ಸತಿ ಬೇಕಾದ್ರೆ ತಿನ್ಬೋದು ಹಾಕ್ಸ್ಕೊಂಡು? ತಿನ್ಬೋದು ಸರ್. ಇದೇ ತಿನ್ನೋಕ್ಕಾಗಲ್ಲ ಸರ್, ತಿನ್ನೋರು ತಿಂತಾರೆ, ನನ್ನ ಕೈಯೆಲ್ಲ ಆಗಲ್ಲ. ಹೊಟ್ಟೆ ತುಂಬ ವರ್ಷ ತಿನ್ಬೇಕಲ್ಲ. ಸರ್ ಥ್ಯಾಂಕ್ಸ್ ಸರ್. ಸೂಪರಾಗೈತಿ. ಇಂಥ ಊಟ ಸಿಕ್ಬೇಕಲ್ಲ, ನಾವು ಹಚ್ಕೊಂಡಿರಲ್ವಾ ಊಟ ಇಲ್ಲಿ ಎಷ್ಟು ಚೆನ್ನಾಗಿ ಹಿಂಗೆ ಕೊಡ್ದೋಗಿದ್ರು, ಎಷ್ಟು ಚೆನ್ನಾಗಿ ಇದು ಮಾಡೋರು. ಊಟ ಚೆನ್ನಾಗದೆ ಅಂತ ಮುಖ್ಯ ಅಲ್ಲ, ಹೊಟ್ಟೆ ತುಂಬದಲ್ಲ ಅದು ಮುಖ್ಯ ಅನ್ಕೋಬೇಕು ಇವತ್ತು. ಈಗ ಕೆಲವೊಂದು ಹಾಸ್ಪಿಟಲ್ ಹತ್ರ ಇಡ್ಲಿನೋ ದೋಸೆನೋ ಏನೋ ಒಂದು ಇರುತ್ತೆ, ಅದು ಹೊಟ್ಟೆ ತುಂಬಲ್ಲ. ಈ ಥರ ರೈಸು ನಾವು ಎಷ್ಟು ನಾವು ಹೋದಾಗೆಲ್ಲ ಹಾಕ್ಕೊಡ್ತಾರೆ, ಮಜ್ಜಿಗೆ ಕೊಡ್ತಾರೆ, ಎಲ್ಲ ಬರೀ ಅನ್ನ ಸಾಂಬಾರು ಕೊಟ್ಟರು ಸಾಕು. ಇವತ್ತಿನ ಕಾಲದಲ್ಲಿ ದೇಶಕ್ಕೆ ಬಂದು ಇಲ್ಲಿ ಹಾಸ್ಪಿಟಲ್ ಇರ್ತೀವಿ, ನಮ್ಗೆ ಇಷ್ಟು ಅನ್ನ ಸಿಕ್ಕಿದ್ರೆ ಎಷ್ಟು ಆಸೆ. ಎಲ್ಲ ಬಡವರು ಬರ್ತೀವಿ, ಎಲ್ಲರೂ ಬರ್ತಾರೆ. ಎಷ್ಟು ಅನ್ನಕ್ಕೆ ಎಷ್ಟು ಕಷ್ಟಪಡ್ತಾರೆ ಹೇಳಿ.
ಆಲ್ಮೋಸ್ಟ್ ಬರೋರು ಎಲ್ಲ ಬೇರೆ ಬೇರೆ ಕಡೆಯಿಂದನೇ ಬರ್ತಾರೆ ದೇಶ ಎಷ್ಟೆಷ್ಟು ದೂರದಿಂದ ಬರ್ತಾರೆ. ಅವ್ರಿಗೆಲ್ಲ ಇಷ್ಟು ಅನ್ನ ಸಿಕ್ಕಿದ್ರೆ ಇಷ್ಟು ನೆಮ್ಮದಿ. ಇಲ್ಲಿಗೆ ಬಂದಾಗಲೇ ಇವು ಅನ್ನದ ಎಷ್ಟು ಬೆಲೆ ಅನ್ನೋದು ಗೊತ್ತಾಗ್ಬೇಕಾದ್ರೆ ನಮಗೆ. ಇಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಂದ್ರೆ ಬಡವರು ಅನ್ನದಾನ ಕೊಟ್ಟರೆ ತುಂಬ ಒಳ್ಳೆಯದು. ತುಂಬ ಒಳ್ಳೆಯದಾಗೈತೆ. ಸರ್ ನಮಸ್ತೆ. ನಮಸ್ಕಾರ. ತಮ್ಮ ಹೆಸರು ಸರ್? ನನ್ನ ಹೆಸರು ಪ್ರವೀಣ್ ಅಂತ, ಬೆಂಗಳೂರಲ್ಲಿರೋದು. ಈ ವಾಸವಿ ಅನ್ನದಾನ ಟ್ರಸ್ಟ್ ಅನ್ನೋದು ತುಂಬ ಅದರ ವೈಶಿಷ್ಟ್ಯತೆಗೆ ತುಂಬ ದೊಡ್ಡದು. ಈ ಸಾರ್ನವರು ಇಲ್ಲಿ ವಿಕ್ಟೋರಿಯಾ ಹಾಸ್ಪಿಟ್ಲ್ ಒಂದು ಜಯದೇವ ಹಾಸ್ಪಿಟ್ಲಲ್ಲಿ 2 ಕಡೆನೂ ಮಾಡ್ತಾ ಇದ್ದಾರೆ. ಡೈಲಿ ಮಾಡ್ತಾರೆ, 365 ಡೇಸು ಮಾಡ್ತಾ ಇದ್ದಾರೆ. ಇಲ್ಲಿ ಊಟ ಮಾಡೋದೇ ಒಂದು ವೈಶಿಷ್ಟ್ಯತೆ. ಇನ್ನೊಂದು ಪೇಷಂಟ್ಗಳಿಗೆ ಬೇಕಿರೋದೇ ಇದನ್ನೇ. ದುಡ್ಡು, ಕಾಸು, ಒಡವೆ, ವಸ್ತ್ರಾಭರಣ ಏನು ಅದೆಲ್ಲ ಎರಡನೇದು. ಬಟ್ ಮೈನ್ ಬೇಕಿರೋದು ಇದನ್ನೇ. ಇನ್ನೊಂದು ನಾನು ಇದ್ರ ಮುಖಾಂತರ ನಾನು ವಿನಂತಿ ಮಾಡ್ಕೊಳ್ಳೋದೇನು ಅಂದರೆ, ಎಲ್ಲರಿಗೂ ಆ್ಯನಿವರ್ಸರಿನಂತೆ, ಬರ್ತ್ಡೇನಂತೆ ಏನೇನೋ ಬರುತ್ತೆ. ಎಲ್ಲೆಲ್ಲೋ ಹೋಗ್ಬಿಟ್ಟು ಎಷ್ಟೆಷ್ಟೋ ಖರ್ಚು ಮಾಡೋ ಬದಲು ಇಂಥ ಸಮಯಕ್ಕೆ ಬಂದುಬಿಟ್ಟು 10 ಜನಕ್ಕೆ ಊಟ ಹಾಕೋದ್ರಲ್ಲಿ ತುಂಬ ಅನುಕೂಲ ಆಗುತ್ತೆ ಅಂತ ನನ್ನೊಂದು ಅಭಿಪ್ರಾಯ. ಗೊತ್ತಾಯ್ತದೆ ನಾನು ಒಂದು ವಾಸವಿ ಟ್ರಸ್ಟಲ್ಲಿ ನಾನು ಒಬ್ಬ ಸೆಕ್ರೆಟರಿ, ಇಲ್ಲಲ್ಲ ಬೇರೆ ದೇವಸ್ಥಾನದಲ್ಲಿ ನಾನೊಬ್ಬ ಟ್ರಸ್ಟಿ ಆಗಿದ್ದೀನಿ. ಅದಲ್ಲದೆ ನಾವು ಅನ್ನದಾನ ಮಾಡ್ತೀವಿ. ನಾವು ಅನ್ನದಾನ ಮಾಡೋದು ಪ್ರತಿ ಅಮಾವಾಸ್ಯೆಗೆ ಮಾಡ್ತೀವಿ. ಹಾಗಾಗಿ ನಮ್ಮ ಸೀತಾರಾಮಯ್ಯ ಸಾರ್ ಅವರು ನಮಗೆ ಪರಿಚಯ ಆಯಿತು. ನಾವು ಪ್ರತಿ ಅಮಾವಾಸ್ಯೆಗೆ 300-400 ಜನಕ್ಕೆ ಊಟ ಹಾಕ್ತೀವಿ ಬೇರೆ ಏರಿಯಾದಲ್ಲಿ. ಇಲ್ಲಿ ಡೈಲಿ ಮಾಡ್ತಾ ಇದ್ದಾರೆ. ಸಾರಿಂದ ನೋಡಿ ನಾವು ಇನ್ನಷ್ಟು ಕಲಿಬೇಕು ಅದನ್ನು. ನಮ್ಮಂಥವ್ರಲ್ಲ, ನನಗಿಂತ ಹೆಚ್ಚಿನ ಮುಂದಿನ ಪೀಳಿಗೆಯವರು ಇದ್ರ ಬಗ್ಗೆ ಬರಬೇಕು. ಈ ಥರ ದಾನ ಧರ್ಮದಲ್ಲಿ ಅವರು ತೊಡಗಿಸ್ಕೋಬೇಕು. ಹೋಟ್ಲಿಗೆ ಹೋಗೋದು, 5,000 ಖರ್ಚು ಮಾಡೋದೆಲ್ಲ ದೊಡ್ಡ ವಿಷಯ ಅಲ್ವೇ ಅಲ್ಲ. ರೆಸಾರ್ಟ್ಗೆ ಹೋಗೋದು, ಅಲ್ಲಿಗೆ ಹೋಗೋದು, ಅದಂತ ಈ ಥರ ಸೇವೆ ಮಾಡೋದ್ರಲ್ಲಿ ಆತ್ಮತೃಪ್ತಿ ಇರುತ್ತೆ. ಆಮೇಲೆ ಜನಗಳಿಗೂ ಚೆನ್ನಾಗಿ ಒಳ್ಳೇದಾಗುತ್ತೆ. ಇದನ್ನೇ ನಮಗೆ ಕಾಪಾಡೋದು. ನಮ್ಮ ಹಿಂದೆ ಬರೋದು ಇದನ್ನೇ. ಯಾವುದು ಹೋಟ್ಲಿಗೆ ಹೋಗ್ತೀವಿ, ಹೋಟ್ಲಿಗೆ ಹೋಗಿ ಬಿಲ್ ಕಟ್ಬಿಟ್ಟು ಬರ್ತೀವಿ, ಅವ್ನು ಬರೋಲ್ಲ ಕಾಪಾಡೋಕ್ಕೆ. ಈ ಸೇವೆ ಅನ್ನೋದು ಶಾಶ್ವತವಾಗಿ ಕಾಪಾಡುತ್ತೆ. ಹಾಗಾಗಿ ಅವರು ನಿಮಗೆ ಶುಭಾಶಯ ಅಥವಾ ಏನೋ ಒಂದು ಹೇಳ್ತಾರೆ. ಹೌದು, ಅದರಿಂದನೇ ಅದರಷ್ಟು ಅವರು ಶುಭ ಹಾರೈಕೆ ಇರೋದ್ರಲ್ಲಿ ನೆಮ್ಮದಿ ಬೇರೆ ಯಾವುದ್ರಲ್ಲೂ ಇಲ್ಲ. ನೀವು ಇದು ವೈಯಕ್ತಿಕವಾಗಿ ಹೇಳಬೇಕು ಅಂದರೆ, ಸ್ವಂತ ಮನೇಲಿ ಹೋದ್ರೂ ಈ ಖುಷಿ ಬರಲ್ಲ. ಎಲ್ಲ ಅಂತಮ್ಮಂದ್ರೆ ಎಲ್ಲರೂ ಇರ್ತಾರೆ, ದುಡ್ಡು ಬೇಕಾದಷ್ಟು ಖರ್ಚು ಮಾಡೋವರೆಗೂ ಸೀಮಿತ. ಆಚೆ ಬಂದ ಮೇಲೆ ಅವ್ರು ಯಾರೋ ಇವ್ರು ಯಾರೋ ಅಂತ ಇರ್ತಾರೆ. ಇಲ್ಲಿ ಹಾಗಲ್ಲ. ನಮ್ಮ ಸೀತಾರಾಮಯ್ಯ ಸಾರು ಈ ವಯಸ್ಸಿಗೆ ಇಷ್ಟೆಲ್ಲ ಅವ್ರು ಮಾಡ್ತಿದ್ದಾರೆ ಅಂದರೆ, ಆ ವಯಸ್ಸಿಗೆ ನಾವು ಇರ್ತೀವೋ ಇಲ್ವೋ ಅದು ಗೊತ್ತಿಲ್ಲ, ಅದು ಎರಡನೇ ಮಾತು. ಬಟ್ ಇಂಥ ಒಂದು ಸೇವೆಯಲ್ಲಿ ಹೆಚ್ಚಾರು ಜನ ಭಾಗವಹಿಸ್ಕೋಬೇಕು, ಇದರಲ್ಲಿ ಒದಗಿಸ್ಕೋಬೇಕು. ಇನ್ನಷ್ಟು ಸಾರಿಗೆ, ನಮ್ಮ ವಾಸವಿ ಅನ್ನದಾನ ಟ್ರಸ್ಟಿಗೆ ಒಳ್ಳೆಯದಾಗಿ ಇನ್ನಷ್ಟು ಜನಕ್ಕೆ ಮಾಡೋ ಅವಕಾಶ ದೇವರು ಕಲ್ಪಿಸ್ಕೊಡ್ಬೇಕು ಅಂತ ಆ ವಾಸವಿ ಮಾತ್ರ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಆಯಿತು ಸರ್, ನಿಮಗೂ ಒಳ್ಳೇದಾಗಲಿ, ಟ್ರಸ್ಟ್ಗೂ ಒಳ್ಳೇದಾಗಲಿ, ಇದೇ ರೀತಿ ಇನ್ನೂ ಹಲವಾರು ಕೊಡುವಾಗಲಿ ಅಂತ ಕೇಳ್ಕೊಳ್ತೀನಿ. ಇದು ಒಂದು ದಿವಸನೂ ಬ್ರೇಕ್ ಇಲ್ಲ. 365 ದಿವಸ ನಡೀತಾರೆ. ನಮ್ಮ ಸೀತಾರಾಮಯ್ಯ ಸರ್ ಅವರು ಆ ಥರ ಮಾಡಿದ್ದಾರೆ. ಇಲ್ಲಿ ಅವರು ನಾವು ಮಾಡೋದಕ್ಕೆ ಭಾಳ ಖುಷಿ ಪಡ್ತೀವಿ. ತುಂಬ ದೊಡ್ಡ ವಿಷಯ. ಆ ವಯಸ್ಸಿಗೆ ಬೇಕಾದ ಜನ ರಿಟೈರ್ಡ್ ಆಗಿಬಿಟ್ಟಿದ್ದಾರೆ, ಆದರೆ ಅವರು ರಿಟೈರ್ಮೆಂಟ್ ತಗೊಂಡಿಲ್ಲ. ಸರ್ ಇನ್ನೊಂದು, ಈಗ ನಾವು ಒಂದು ಮದುವೆ ಮಾಡ್ತೀವಿ ಅಥವಾ ಏನೋ ಒಂದು ಫಂಕ್ಷನ್ ಮಾಡ್ತೀವಿ, ನಾವು ಎಷ್ಟು 1 ತಿಂಗಳು 2 ತಿಂಗಳಿಂದ ಪ್ರಿಪ್ರೇಷನ್ ಇರುತ್ತೆ. ಒಂದು ದಿನಕ್ಕೆ ಹೌದೌದು, ಇದು ಡೈಲಿ ಪ್ರಿಪ್ರೇಷನ್ ಇರುತ್ತೆ. ಡೈಲಿ ಇರುತ್ತೆ. ಇಲ್ಲಿ ಇದು ಡೈಲಿ ಅಂದರೆ ಡೈಲಿ ಅಲ್ಲಿ ಕಿಚನ್ ಇದೆ, ವಿಶೇಷಪುರ ಮೇಲೆ ಕಿಚನ್ ಇದೆ. ಅಲ್ಲೇ ಡೈಲಿ ಮಾಡೋದು, ಫ್ರೆಶ್ ಆಗಿ ಮಾಡಿ ಇಲ್ಲಿ ಸಪ್ಲೈ ಮಾಡಿ ತೊಗೊಂಬರ್ತಾರೆ. ಇಲ್ಲಿಂದ ನಾವು ಡೈಲಿ ಎಲ್ಲರಿಗೂ ಬಡಿಸ್ತೀವಿ. ಇದು ಅನ್ನದಾನ ಒಂದೇ ಅಲ್ಲ, ಎಷ್ಟೋ ಬಡ ಮಕ್ಕಳಿಗೆ ಬುಕ್ಸ್ ಆಗಲಿ, ಸ್ಕೂಲ್ ಇದಾಗಲಿ, ಬ್ಲ್ಯಾಂಕೆಟ್ಸ್ ಆಗಲಿ ಎಲ್ಲನೂ ಒದಗಿಸ್ಕೊಟ್ಟಿದ್ದಾರೆ ಸಾರ್ ಅವರು. ಅವ್ರಿಗೆ ಇನ್ನೂ ಸಕಲ ಪೂರ್ಣ ಆಯುರ ಆರೋಗ್ಯ ಕೊಟ್ಟು ಅವ್ರ ಥರ ಸ್ಫೂರ್ತಿ ನಮಗೂ ಬರಬೇಕು ಅಂತ ನಾವು ಕೇಳ್ಕೊಳ್ತೀವಿ. 7-8 ವರ್ಷದಿಂದ ಬರ್ತಾನೆ ಆ್ಯಸ್ ಎ ಡೋನರ್ ಕಮ್ ಆ್ಯಸ್ ಎ ಸರ್ವಿಸ್. ಡೋನರ್ ಅಂದರೆ ನಾವು ಬರೀ ದುಡ್ಡು ಕೊಡೋದಂತೆಲ್ಲ, ನಾವು ಬಂದು ಇಲ್ಲಿ ಕೆಲಸ ಮಾಡೋದು ನಮಗೂ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಎವ್ರಿ ಫ್ರೈಡೇ ಸುಮಾರು 7-8 ವರ್ಷದಿಂದ ಬರ್ತಾ ಇದ್ದೀನಿ. 7-8 ವರ್ಷದಿಂದ ನಾನ್ ಸ್ಟಾಪ್ ಬರ್ತಾ ಇದ್ದೀನಿ. ನಾನೇನೋ ಬರಲಿಲ್ಲ ಅಂದರೆ ಊರಲ್ಲಿಲ್ಲ ಅಂತ ಅಷ್ಟೇ. ಅದು ಬಿಟ್ಟರೆ ನಾನಿಲ್ಲ ಅಂತ ಅಷ್ಟೇ. ಎವ್ರಿ ಫ್ರೈಡೇಸ್ ನಾನು ಇದ್ದೇ ಇರ್ತೀನಿ. ಬಟ್ ಎಲ್ಲರಿಗೂ ಊಟ ಬಡಿಸ್ತೀವಿ. ಅದರಲ್ಲಿರೋ ತೃಪ್ತಿ ಇನ್ಯಾವುದ್ರಲ್ಲೂ ಇಲ್ಲ. ನಾವು ದುಡ್ಡು ಕೊಡೋದಲ್ಲದೆ ಅದನ್ನು ನಾವು ಸೇವೆ ಮಾಡಿದ್ರೆ ನಮಗೆ ಭಾಳ ಸಂತೋಷ ಆಗುತ್ತೆ. ನಮಗೆ ಮನಕ್ಕೆ ಸಮಾಧಾನ. ಎಷ್ಟೋ ಜನ ಬರ್ತಾರೆ, ಅವ್ರಿಗೆಲ್ಲ ಸ್ವಲ್ಪ ಇದು ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಇನ್ನೊಂದು ಅಂದರೆ ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಬೆಂಗಳೂರವ್ರು ಅಷ್ಟೇ ಅಲ್ಲ, ಬೇರೆ ಬೇರೆ ಡಿಸ್ಟಿಕ್ ಭಾಳ ಜನ ಬೇರೆ ಊರುಗಳಿಂದ ಬರ್ತಾರೆ, ಬೇರೆ ರಾಜ್ಯಗಳಿಂದ ಬರ್ತಾರೆ. ಪಾಪ ಅವ್ರನ್ನೆಲ್ಲ ನೋಡಿದ್ರೆ ನಮಗೂ ಅಲ್ಲೆಲ್ಲ ಈಶೆ ಕಾಯ ಬರಲಿ, ಇಲ್ಲಿ ಬಂದರೆ ಅಟ್ಲೀಸ್ಟ್ ನಮಗೂ ಒಂದು ಸೇವೆ ಮಾಡ್ದಂಗೆ ಆಗುತ್ತೆ.
ಸರ್ ಈಗ ಬೆಂಗಳೂರಂಥ ಸಿಟಿಲಿ ಅಂದರೆ ಊಟ ಏನು ಕಡಿಮೆ ರೇಟಿಗಿಲ್ಲ. ಹೌದು, ಖಂಡಿತವಾಗ್ಲೂ ಅದನ್ನೇ ನಾನು ಕೇಳ್ಕೊಳ್ಳೋದು. ಡೋನರ್ ಯಾರಾದರೂ ಇದ್ದರೆ ದುಡ್ಡು ಖರ್ಚು ಮಾಡೋಕ್ಕೆ ಇಷ್ಟ ಇದ್ದರೆ ಅದು ಇದು ಮಾಡೋ ಬದಲು ಅನ್ನದಾನ ಕೊಟ್ಟರೆ ಎಷ್ಟೋ ಉಪಯೋಗ ಆಗುತ್ತೆ, ಎಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ನಾನು ಮನೆ ಒಳ್ಳೆಯ ಪ್ರಾರ್ಥನೆ. ಸೊ ನಮ್ಮ ರಾಮಮೂರ್ತಿ ಸರ್ ಭಾಳ ಜನಕ್ಕೆ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡ್ತಾಯಿದ್ದಾರೆ. ಅವ್ರಿಗೆ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ. ಇಂಥ ಅಸೋಸಿಯೇಷನಲ್ಲಿ ಕೆಲಸ ಮಾಡೋಕ್ಕೆ ನಮಗೂ ತುಂಬ ಭಾಳ ಖುಷಿ ಆಗುತ್ತೆ. ಅಂದರೆ ನಾವು ಇಲ್ಲಿ ನೋಡ್ತಾ ಇದ್ವಿ ಎಷ್ಟು ನೀಟ್ನೆಸ್ ಆಗಿದೆ. ಇಲ್ಲ, ಆಮೇಲೆ ವೇಸ್ಟೇಜ್ ಅಂತೂ ಭಾಳ ಕಮ್ಮಿ. ನಾವೇನಾದರೂ ವೇಸ್ಟೇಜ್ ಮಾಡಿದ್ರೆ ಒಂದು 20 ರೂಪಾಯಿ ಇಲ್ಲ 50 ರೂಪಾಯಿ ದಂಡ ಹಾಕ್ತೀವಿ, ಬಟ್ ಯಾರೂ ಮಾಡೋದಿಲ್ಲ. ಒಬ್ಬೊಬ್ಬರು ಬೈ ಚಾನ್ಸ್ ಏನು ಮಾಡೋಕ್ಕಾಗೋದಿಲ್ಲ, ಬಟ್ ಅದರ ತುಂಬ ಮಿನಿಮಮ್ ವೇಸ್ಟೇಜ್ ಇದೆ ಇಲ್ಲಿ. ನಿಮ್ಗೆ ಗೊತ್ತಿರೋ ಹಾಗೆ ಏನೇನೆಲ್ಲ ಇರುತ್ತೆ ದಿನ ಅಂತ? ಡೈಲಿ ಅನ್ನ ಸಾಂಬಾರು ಮಜ್ಜಿಗೆ ಕಂಪಲ್ಸರಿ. ಒಂದೊಂದು ದಿವಸ ನಾವು ಸ್ವೀಟ್ಸ್ ಕೊಡ್ತೀವಿ. ನಾವು ಡೋನರ್ ಸ್ವಲ್ಪ ಜಾಸ್ತಿ ಡೊನೇಟ್ ಮಾಡಿದಾಗ ಸ್ವೀಟ್ಸ್ ಹೇಳ್ತೀವಿ, ವಡೆ ಹೇಳ್ತೀವಿ, ಜಾಮೂನ್ ಹೇಳ್ತೀವಿ, ಮೈಸೂರು ಪಾಕ್ ಹೇಳ್ತೀವಿ. ಡೋನರ್ ಮೇಲೆ ಡಿಪೆಂಡು. ಬಟ್ ಮಿನಿಮಮ್ ಅನ್ನ ಸಾರು ಮಜ್ಜಿಗೆ 100% ಕಂಪಲ್ಸರಿ. ಮತ್ತು ಅವರು ಆವಾಗ ಬುಕ್ ಡೊನೇಷನ್ ಮಾಡೋದಾಗಲಿ, ಬುಕ್ಕು, ರಗ್ಗು ಎಲ್ಲ ಬ್ಲ್ಯಾಂಕೆಟ್ಸ್ ಎಲ್ಲ ನಾವು ಈಚೆ ರೋಡಲ್ಲಿ ಮಲಗೋರು ಅಲ್ಲೆಲ್ಲ ಫುಟ್ಪಾತಲ್ಲಿ ಮಲಗಿರ್ತಾರಲ್ಲ ಅವ್ರಿಗೆಲ್ಲ ದಾನ ಮಾಡ್ತೀವಿ. ಸೊ ಅದು ನಮ್ಗೊಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ. ನಿಮ್ಮ ಪ್ರಕಾರ ಎಷ್ಟು ಜನ ಬರ್ತಾರೆ ಅಂತ? ಮಿನಿಮಮ್ 250ರಿಂದ 300 ಜನ ಮಿನಿಮಮ್ ದಿನ ಬಂದೇ ಬರ್ತಾರೆ. ಅದು ನಮಗೆ ಬಡ್ಸೋದಕ್ಕೆ ಒಂಥರ ಖುಷಿ ಆಗುತ್ತೆ, ಆನಂದ ಆಗುತ್ತೆ. ಏನು ಹೇಳ್ತಾರೆ ನೀವು ಕೇಳಿದಾಗ? ಇಲ್ಲಿ ಯಾರಾದರೂ ನಿಮ್ಮ ಬಂದು ಮಾತಾಡಿರ್ತಾರೆ? ಸ್ವಲ್ಪ ಹಾಕ್ಲಪ್ಪ. ನಿಮ್ಮ ಬಂದು ಮಾತಾಡಿರ್ತಾರೆ? ಹೌದೌದು, ಹೇಳ್ತಾರೆ. ಅಯ್ಯೋ ನಮ್ಗೆ ಬಂದರೆ ಇಲ್ಲಿ ನಮಗೆ ಅನ್ನಕ್ಕೆ ದುಡ್ಡು ಖರ್ಚಿಗೆ ಹೋಟೆಲ್ಗೆ ಹೋಗಬೇಕು, ಆಗೋದಿಲ್ಲ. ಬಟ್ ಎಲ್ಲ ಕಡೆನೂ ಪೇಷಂಟ್ಸ್ ಕೊಡ್ತಾರೆ, ಪೇಷಂಟ್ ಅಟೆಂಡರ್ಗೆ ಕೊಡೋದಿಲ್ಲ. ಅಟೆಂಡರ್ಗೆ ಭಾಳ ಇಂಪಾರ್ಟೆಂಟ್, ಪಾಪ ನೋಡ್ಕೊಳ್ತಾ ಇರ್ತಾರೆ ಇಲ್ಲೇ. ಸೊ ಅವ್ರಿಗೆ ನಾವು ಕೊಡ್ತೀವಿ ಫ್ರೀಯಾಗಿ ಅನ್ನ. ಸೊ ಅವ್ರಿಗೂ ಒಂದು ಸದ ಮನಸ್ಸು ಸಮಾಧಾನ. ಅದು ಎಲ್ಲ ಬಿಸಿಯಾಗಿರುತ್ತೆ. ಕ್ವಾಲಿಟಿ ಆಫ್ ಫುಡ್ ಇಸ್ ವೆರಿ ಗುಡ್, ನೋ ಡೌಟ್. ಅವ್ರಿಗಾಗಲಿ ಬೇರೆ ಕ್ವಾಲಿಟಿ, ನಮಗಾಗಲಿ ಬೇರೆ ಕ್ವಾಲಿಟಿ ಏನಿಲ್ಲ. ಇದನ್ನು ಬಡಿಸಾದ್ಮೇಲೆ ಹಂಗೆ ನಾವು ಊಟ ಮಾಡ್ಕೊಂಡು ಹೋಗ್ತೀವಿ. ಅದು ನಮಗೆ ಸಮಾಧಾನ. ಒಂದು ಸ್ವಲ್ಪನಾದರೂ ಮಾಡಬೇಕು ಅಂತ ಆ್ಯಸ್ ಎ ಪ್ರಸಾದ ನಾವು ತಗೋತೀವಿ. ಅಂದರೆ ಇಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಬಂದಿದ್ದಾರೆ ಅಂದರೆ ಒಂದು ಸ್ವಲ್ಪ ಬಡವರು, ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಅವರೇ ಮ್ಯಾಕ್ಸಿಮಮ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಲೋವರ್ ಕ್ಲಾಸ್ ಫ್ಯಾಮಿಲೀಸ್ ಬರ್ತಾರೆ. ಸೊ ಇದು ಗೌರ್ಮೆಂಟ್ ಆರ್ಗನೈಸೇಷನ್, ಐ ಮೀನ್ ಹಾಸ್ಪಿಟಲ್. ಸೊ ಬಂದೇ ಬರ್ತಾರೆ. ಸೊ ಹಾಗಾಗಿ ನಾವು ಎಲ್ಲರಿಗೂ ಇಲ್ಲಿ ಸೇವೆ ಮಾಡ್ತೀವಿ. ಸೊ ಆಯ್ತು ಸರ್, ನಿಮಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು, ಮುಂದುವರ್ಸ್ಕೊಂಡು ಹೋಗಿ. ಥ್ಯಾಂಕ್ ಯು ಸೋ ಮಚ್. ಹೆಚ್ಚು ಕೊಡೋವಾಗಲಿ. ನಾನು ನಮ್ಮ ವಾಸವಿ ಆರ್ಗನೈಸೇಷನ್ಗೆ ತುಂಬ ಇಷ್ಟಪಡ್ತೀನಿ ಹೇಳೋದಕ್ಕೆ. ದೇ ಆರ್ ಡೂಯಿಂಗ್ ವೆರಿ ಗುಡ್ ಸರ್ವಿಸ್. ಸೊ ಇಂಥ ಕಡೆ ಮಾಡಬೇಕು ಅಂದರೆ ಭಾಳ ಪುಣ್ಯ ಇರುತ್ತೆ ಅಂತ ಅನ್ಕೋತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್.